ಮಲೆನಾಡು ಕರಾವಳಿಯಲ್ಲಿ ಸುರಿಯುತ್ತಿರುವಂತಹ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಾ ಇದೆ. ಪುತ್ತೂರಿನಲ್ಲಿ ಯುವಕನೊಬ್ಬ ಸಾವನ್ನಪ್ಪಿದ್ರೆ ಮಲೆನಾಡಿನಲ್ಲಿ ಸಾಲು ಸಾಲು ಸಂಕಷ್ಟಗಳು ಸೃಷ್ಟಿಯಾಗಿವೆ. ಬೆಳಗಾವಿಯಲ್ಲಿ ಮತ್ತೆ ಬಳ್ಳಾರಿನಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾನೀಗ ಎಳ್ಳೂರು ರಸ್ತೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದೇನೆ. ನೋಡಬಹುದು, ಈ ಒಂದು ಭಾಗದಲ್ಲಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಕಳೆದ 3 ದಿನದಿಂದ ರಾಜ್ಯದಲ್ಲಿ ಬರೀ ಮಳೆಯದ್ದೇ ಸುದ್ದಿ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಕೈಕೊಟ್ಟಿದ್ದ ಮಳೆರಾಯ ಆಗಸ್ಟ್ ತಿಂಗಳಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಜನರ ನಿದ್ದೆಗೆಡಿಸಿದ್ದಾನೆ. ಹುಚ್ಚೆದ್ದು ಸುರಿತಾ ಇರೋ ಮಳೆಗೆ ಸಾವು ನೋವುಗಳ ಸರಮಾಲೆಯೇ ಶುರುವಾಗಿದೆ. ಎಲ್ಲೆಂದರಲ್ಲಿ ಮನೆಗಳು ನೆಲಕ್ಕುರುಳುತ್ತಾ ಇದ್ದು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದುಡ್ತಿದ್ದಾರೆ. ಗುಡ್ಡೆಗಳೆಲ್ಲ ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ದು ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಿದೆ. ಧಾರಾಕಾರ ಮಳೆಗೆ ಮಲೆನಾಡು ಜನ ತತ್ತರ. ಹೊಸ ನಗರದಲ್ಲಿ ಮನೆ ಪಕ್ಕದಲ್ಲೇ ಕುಸಿದ ಗುಡ್ಡ. ಧಾರಾಕಾರ ಸುರಿತಾ ಇರೋ ಮಳೆಗೆ ಶಿವಮೊಗ್ಗ ಜಿಲ್ಲೆಯ 3 ತಾಲೂಕುಗಳು ಅಕ್ಷರಶಃ ನಲುಗಿ ಹೋಗಿವೆ. ಹೊಸನಗರ ತಾಲೂಕಿನ ದೊಡ್ಡನಗದ್ದೆಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಮನೆಯ ಪಕ್ಕದಲ್ಲಿದ್ದ ಗುಡ್ಡವೇ ಕುಸಿದು ಬಿದ್ದಿದ್ದು ದೊಡ್ಡ ಅನಾಹುತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಮನೆ ಮುಂದೆಲ್ಲ ಕೆಸರು ಗದ್ದೆಯಾಗಿದ್ದು ಹೆಜ್ಜೆ ಇಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗೆ ಕುಸಿದು ಬೀಳ್ತಿದೆ ಸರ್ಕಾರಿ ಶಾಲೆ. ತೀರ್ಥಹಳ್ಳಿಯಲ್ಲಂತೂ ಮಳೆಯಬ್ಬರ ಹೇಳತೀರದಂತಾಗಿದೆ. ತಾಲೂಕಿನಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ವರುಣಾರ್ಭಟಕ್ಕೆ ತೆಮ್ಮೆ ಮನೆ ಶಾಲೆ ಕುಸಿದು ಬೀಳೋ ಹಂತಕ್ಕೆ ಬಂದಿದ್ದು ಮಕ್ಕಳು ಓಡಾಡುವ ಕಾರಿಡಾರ್ನ ಸೀಲಿಂಗ್ ಆಗ್ಲೋ ಈಗ್ಲೋ ಅಂತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಸುಮಾರು 10 ವರ್ಷದಿಂದ ಹೊಸ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಇಲ್ಲಿನ ಜನ ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಕ್ಯಾರೆ ಅಂತಿಲ್ವಂತೆ. ಸರ್ಕಾರ ಶಾಲೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಗೋಡೆ ಎಲ್ಲ ಫುಲ್ ಬಿರುಕು ಬಂದಿದೆ. ಆ ಶಾಲೆಯಲ್ಲಿ ಇರೋ ಕಾರಿಡಾರ್ ಮಕ್ಕಳು ಓಡಾಡ್ತಾರೆ. ಆ ಸೀಲಿಂಗ್ ಆಲ್ರೆಡಿ ಎಲ್ಲ ಸಿಮೆಂಟ್ ಗಳು ಕಳಚಿ ಕೆಳಗೆ ಬೀಳ್ತಾ ಇದೆ. ಆದ್ರೆ ಅಲ್ಲಿ 32 ಜನ ಮಕ್ಕಳು ಇವತ್ತು ಸ್ಕೂಲಿಗೆ ಬರ್ತಾ ಇದ್ದಾರೆ. ಆ 32 ಜನ ಮಕ್ಕಳು ಅವರಿಗೆ ಆ ಪರಿಸ್ಥಿತಿಯಲ್ಲಿ ಅವರು ದಿನ ಸ್ಕೂಲಿಗೆ ಬರ್ತಾರೆ ಹೋಗ್ತಾರೆ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೊಣೆ ಯಾರು? ಇನ್ನು ಸಾಗರ ತಾಲೂಕಿನಲ್ಲೂ ಭಾರಿ ಮಳೆಯಾಗಿದೆ. ಇದರ ಪರಿಣಾಮ ತುಮರಿಯ ಇಂದಿರಾ ಗಾಂಧಿ ವಸತಿ ಶಾಲೆಯ ಕಾಮಗಾರಿಯ ಮಣ್ಣು ಕೊಚ್ಚಿ ಬಂದಿದೆ. ಹೀಗಾಗಿ ರಸ್ತೆ ಹಾಗೂ ಮನೆಯ ಅಂಗಳಗಳೆಲ್ಲ ಕೆಸರುಮಯವಾಗಿವೆ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಜಲಾಶಯದ ನೀರಿನ ಮಟ್ಟ 3 ಅಡಿ ಏರಿಕೆಯಾಗಿದೆ. 2 ದಿನದಲ್ಲಿ 6 ಅಡಿಯಷ್ಟು ನೀರು ಸಂಗ್ರಹವಾಗಿದ್ದು 36,103 ಕ್ಯೂಸೆಕ್ ನೀರು ಒಳಹರಿದು ಬರ್ತಿದೆ. ಇನ್ನೊಂದೆಡೆ ಅಂಜನಾಪುರ ಡ್ಯಾಂ ಕೂಡ ಉಕ್ಕಿ ಹರಿತಾ ಇದೆ. ಮಹಾಮಳೆಯ ಹೊಡೆತಕ್ಕೆ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ತೀರ್ಥಹಳ್ಳಿಯ ರಾಮಮಂಟಪ ಮುಳುಗಿ ಹೋಗಿದ್ದು ಶಾಸಕ ಆರಗ ಜ್ಞಾನೇಂದ್ರ ತುಂಗಾ ನದಿಗೆ ಬಾಗಿನ ಅರ್ಪಿಸಿದ್ರು. ಮಳೆ ಇಲ್ಲ, ಬರಗಾಲ ಅಂತ ಹೇಳಿ ಬಹಳ ಬೇಸರ ಆಗಿತ್ತು. ಆದ್ರೆ ಕಳೆದ 1 ವಾರದಿಂದ ಮಲೆನಾಡಿನಲ್ಲಿ ಸುರಿದಂತ ಮಳೆಯಿಂದಾಗಿ ತುಂಗಾ ನದಿ ತುಂಬಿ ಹರಿದಿದೆ. ಹಾಗಾಗಿ ಸಂತೋಷ ಆಗಿದೆ. ರಾಮೇಶ್ವರ ದೇವಸ್ಥಾನದ ಹತ್ರ ತುಂಗಾ ನದಿಗೆ ಇವತ್ತು ತಾಲೂಕು ಆಡಳಿತದ ಪರವಾಗಿ ಮತ್ತು ಪುರ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯ ಪರವಾಗಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ಬಾಗಿನವನ್ನ ತುಂಗೆಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ದೀವಿ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಸುರಿತಾ ಇರೋ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಭದ್ರೆಯ ಅಬ್ಬರಕ್ಕೆ ಅಪಾರ ಪ್ರಮಾಣದ ಕಾಫಿ, ಅಡಿಕೆ, ಬಾಳೆ, ಏಲಕ್ಕಿ ಬೆಳೆ ಕೊಚ್ಚಿ ಹೋಗಿದೆ. ಕಳಸಾ ತಾಲೂಕಿನ ಸಂಸೆ ಸಮೀಪದ ಹೊಸಮಠ ಗ್ರಾಮದಲ್ಲಿ ಅಶೋಕ್ ಅನ್ನೋರ ಕೃಷಿ ತೋಟಕ್ಕೆ ನೀರು ನುಗ್ಗಿದ್ದು 10 ಅವಾಂತರಗಳಾಗಿವೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಉಕ್ಕಡಗಾತ್ರಿ ಮುಳುಗಿ ಹೋಗಿದೆ. ತುಂಗಭದ್ರಾ ನದಿ ತಟದಲ್ಲಿರುವ ಉಕ್ಕಡಗಾತ್ರಿ ಸ್ನಾನಘಟ್ಟವೂ ಜಲಾವೃತವಾಗಿದ್ದು ಅಂಗಡಿಗಳೆಲ್ಲ ನೀರಲ್ಲಿ ತೇಲಾಡಿವೆ. ಹೀಗಾಗಿ ದೇಗುಲಕ್ಕೆ ಬರೋ ಭಕ್ತರು ಪರದಾಡ್ತಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆಗೆ ಜೀವವೇ ಹೋಗಿದೆ. ಬಂಟ್ವಾಳದ ರಾಗಿ ಎಂಬಲ್ಲಿ ನದಿ ನೀರಿನ ಹೊಡೆತಕ್ಕೆ ಸಿಕ್ಕ ವ್ಯಕ್ತಿ ಕೊಚ್ಚಿ ಹೋಗಿದ್ದ. ಎಷ್ಟೇ ಹುಡುಕಾಡಿದ್ರೂ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಇದೀಗ ನಾಪತ್ತೆ ಆಗಿದ್ದ 7 ಕಿಲೋಮೀಟರ್ ದೂರದಲ್ಲಿ ಪಿಂಟೋ ಮೃತದೇಹ ಪತ್ತೆಯಾಗಿದೆ. ರೋಪ್ ಸೇಫ್ಟಿ ಸಿಸ್ಟಮ್ ಹಾಗೂ ವಾಟರ್ ಸರ್ಚ್ ತಂತ್ರಜ್ಞಾನ ಬಳಸಿ ಎನ್ಡಿಆರ್ಎಫ್ ತಂಡ ಮೃತದೇಹ ಮೇಲೆತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಹಾಮಳೆ ಸುರಿತಾ ಇದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ದಾಂಡೇಲಿಯಲ್ಲಿ ಯೂಸುಫ್ ಶೇಖ್ ಅನ್ನೋರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಮನೆಯಲ್ಲಿದ್ದ 2 ವೃದ್ಧರಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಡಗಿನಲ್ಲಿಯೂ ಮಳೆರಾಯಿನ ಆರ್ಭಟ ಮುಂದುವರೆದಿದೆ. ಕಾವೇರಿ ಕಿಚ್ಚಿನ ನಡುವೆ ಕೆಆರ್ಎಸ್ ನೀರಿನ ಮಟ್ಟ 100 ಅಡಿ ಮುಟ್ಟಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಿಂದಾಗಿ ಡ್ಯಾಂನ ಒಳಹರಿವು 32,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನೂ 24 ಅಡಿ ಮಾತ್ರ ಬಾಕಿ ಉಳಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದ್ದು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯ ಪರಿಣಾಮ ಖಾನಾಪುರ ಮಂತೂರ್ಗಾ ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಜಲಾವೃತವಾಗಿದ್ದು ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಮಹಾರಾಷ್ಟ್ರದ ಮಳೆಯ ಜೊತೆಗೆ ಬೆಳಗಾವಿಯಲ್ಲೂ ಜಿಟಿಜಿಟಿ ಮಳೆಯಾಗ್ತಿದೆ. ಇದರ ಪರಿಣಾಮ ಎಳ್ಳೂರು ಬಳಿಯ ಭತ್ತದ ಗದ್ದೆಗೆ ಬಳ್ಳಾರಿ ನಾಲಾ ನೀರು ನುಗ್ಗಿದೆ. ಹೀಗಾಗಿ 100 ಎಕರೆಯಲ್ಲಿ ಬೆಳೆದ ಭತ್ತದ ಬೆಳೆ ಹಾನಿಯಾಗಿದೆ. ಕೂಡಲೇ ಹೂಳೆತ್ತಿ ಸಮಸ್ಯೆ ಪರಿಹರಿಸುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಬಳ್ಳಾರಿ ನಾಲಾ ಅವಾಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾನೀಗ ಎಳ್ಳೂರು ರಸ್ತೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದೇನೆ. ನೋಡಬಹುದು ಈ ಒಂದು ಭಾಗದಲ್ಲಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಬಳ್ಳಾರಿ ನಾಲವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ ಹಲವು ದಶಕಗಳಿಂದಲೂ ಕೂಡ ಹೋರಾಟ ಮಾಡಿದ್ರು. ಸರ್ಕಾರಗಳು ಕಿವಿ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಇಲ್ಲಿನ ರೈತರಿಗೆ ಈ ಒಂದು ನಾಲಾ ಅವಾಂತರದಿಂದ ಹಾನಿಯಾಗುತ್ತೆ. ಈ ಬಾರಿಯೂ ಕೂಡ ಅದೇ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಇನ್ನು ಜುಲೈ ಮೊದಲ ವಾರದಲ್ಲಿ ಇವರು ಭತ್ತವನ್ನು ನಾಟಿ ಮಾಡಿದ್ರು. ಆ ಎಲ್ಲ ಭತ್ತ ಈಗ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು. 3-4 ದಿನಗಳ ಕಾಲ ಇದೇ ರೀತಿ ನೀರು ನಿಂತರೆ ನಿಂತಹ ಭತ್ತ ಕೊಳೆತು ಹೋಗುತ್ತೆ. ಹೀಗಾಗಿ ರೈತರಿಗೆ ಇದು ಪ್ರತಿ ವರ್ಷವೂ ಕೂಡ ನಷ್ಟವನ್ನು ತಂದಿಡುತ್ತೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ಒಳಹರಿವಿನಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದ್ದು ದೂದ್ಗಂಗಾ, ವೇದಗಂಗಾ ನದಿ ಒಳಹರಿವಿನಲ್ಲೂ ಹೆಚ್ಚಳವಾಗಿದೆ. ಇದರ ಪರಿಣಾಮ ಕೃಷ್ಣಾ ನದಿ ತೀರದ ದತ್ತ ಮಂದಿರ ಮುಳುಗಡೆಯಾಗಿದೆ. ಅಲ್ಲದೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 6 ಕೆಳಹಂತದ ಸೇತುವೆಗಳು ಕೂಡ ಜಲಾವೃತವಾಗಿವೆ. ಮಹಾಮಳೆಯ ಮಧ್ಯೆ ಕೊಪ್ಪಳದಲ್ಲಿ ಬರ ತಾಂಡವ. ಮಲೆನಾಡು ಕರಾವಳಿಯಲ್ಲಿ ಮಳೆ ಅಬ್ಬರಿಸುತ್ತಿದ್ರೆ ಇತ್ತ ಕೊಪ್ಪಳ ಜಿಲ್ಲೆಯಲ್ಲಿ ವರುಣ ಕಣ್ಣಾಮುಚ್ಚಾಲೆಯಾಡ್ತಿದ್ದಾನೆ. ಭೀಕರ ಬರಗಾಲಕ್ಕೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಕಡಚಿಂತಿ ಗ್ರಾಮದಲ್ಲಿ 2 ಎಕರೆ ಪ್ರದೇಶದಲ್ಲಿ ಬೆಳೆದ ಮೆಕ್ಕೆಜೋಳ ನಾಶವಾಗಿದೆ. ಹೀಗಾಗಿ ರೈತ ಸಿದ್ದಯ್ಯ ಹಿರೇಮಠ್ ಅನ್ನೋರು ಎಲ್ಲ ಬೆಳೆಯನ್ನ ತಮ್ಮ ಕೈಯಾರೆ ನಾಶಪಡಿಸಿದ್ದಾರೆ. ಎಲ್ಲ ಬೆಳೆ ಹೆಣಿ ಆಗಿಬಿಡತ್ರಿ. ನಾವೀಗ ಎಣ್ಣೆ ಕುಡಿ ಸರಿತು ಬಂದ್ಬಿಡತ್ತೆ. ಈಗ ಎಷ್ಟು ಕೊಂದೈದು ಆಗಿಬಿಡತ್ತೆ. ಈಗ ಏನು ಬೆಳೆಯಿಲ್ಲ, ಮಳೆಯಿಲ್ಲ, ಮಳೆಗಾಲ ಕಟ್ಟಿ ಆಗಿಬಿಡತ್ತೆ. 2 ಎಕರೆದಾಗ ಏನು ಒಂದು ಬೀಸತ್ತೆ ಕೊಳ್ಳಿಲ್ಲ, ಒಂದು ಏನಿಲ್ಲ. ಅವಕ್ಕೆ ಏನು ಕಿತ್ತಾಕಕ್ಕೆ ಸತಿ ಏನಿಲ್ಲ. ಈಗ ಎಮ್ಮೆಗೊಟ್ಟು ಅದಾವ, ಎತ್ತದವ, ಎಲ್ಲ ಅದಾವ ನಮ್ಮ. ಬಳ್ಳಾರಿ ಜಿಲ್ಲೆಯಲ್ಲೂ ಮಳೆ ಕೈಕೊಟ್ಟಿದೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಬಿಜೆಪಿ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿದೆ. 5 ತಾಲೂಕಿನಲ್ಲಿ ಮಳೆ ಇಲ್ಲದೆ ಬಹುತೇಕ ಕಡೆ ಬಿತ್ತನೆ ಮಾಡಿಲ್ಲ. ಬರಗಾಲ ಘೋಷಣೆ ಮಾಡಿ ಸರ್ಕಾರ ಇಂತಿಷ್ಟು ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯನ್ನ ಇವತ್ತು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ನೀರಿನ ಹಾಹಾಕಾರ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲ. ಕೋಣ ಚರ್ಮದ ದಪ್ಪ ಸರ್ಕಾರ, ನಿರ್ಲಕ್ಷ್ಯದ ಸರ್ಕಾರ. ಇವತ್ತು ಯಾವುದೇ ಬರಪೀಡಿತ ಪ್ರದೇಶಗಳಿಗೆ ಯಾರೂ ಅಧಿಕಾರಿಗಳು ಬಂದಿಲ್ಲ. ಹಾಗಾಗಿ
ನಾವು ಅಹೋರಾತ್ರಿ ದಡಿ ಕೂಡೋರಿದ್ದೀವಿ. ಒಟ್ನಲ್ಲಿ ರಾಜ್ಯದಲ್ಲಿ 3-4 ಜಿಲ್ಲೆಗಳಲ್ಲಿ ಮಳೆ ಆಗ್ತಿದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.